ರಾಜ್ಯ ರಾಜಧಾನಿ ಬೆಂಗಳೂರಿನ ವೈದ್ಯರು ಒಬ್ಬರಿಗೆ ವಿಚಿತ್ರವಾದ ವಾಟ್ಸಪ್ ಸಂದೇಶ ಬಂದಿದೆ. ಏನಪ್ಪ ವಾಟ್ಸಪ್ ಸಂದೇಶ ಅಂತ ಹೇಳಿದ್ರೆ, ತನ್ನ ಅತ್ತೆಯನ್ನ ಸಾಯಿಸಲಿಕ್ಕೆ ಮಾತ್ರೆ ಕೊಡಿ ಅಂತ ಹೇಳಿ ಸೊಸೆ ಮೆಸೇಜ್ ಮಾಡಿದ್ದಾರಂತೆ. ಬೆಂಗಳೂರಿನ ಡಾಕ್ಟರ್ ಒಬ್ಬರಿಗೆ ವಿಚಿತ್ರವಾದ ಸಂದೇಶ ಇದು. ಅತ್ತೆಯನ್ನ ಸಾಯಿಸಲಿಕ್ಕೆ ಮಾತ್ರೆ ಕೊಡಿ ಅನ್ನುವ ವಾಟ್ಸಪ್ ಮೆಸೇಜ್. ಬೆಂಗಳೂರಿನ ವೈದ್ಯರಿಗೆ ಬಂದಿರುವಂತಹ ವಾಟ್ಸಪ್ ಮೆಸೇಜ್ ಇದು. ಮೆಸೇಜ್ ಅನ್ನ ಕಂಡು ವೈದ್ಯ ಗಾಬರಿಯಾಗಿದ್ದಾನೆ, ಜೊತೆಗೆ ಠಾಣೆಗೆ ದೂರನ್ನ ಕೊಟ್ಟಿದ್ದಾನೆ. ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರಂತೆ ಡಾಕ್ಟರ್ ಸುನಿಲ್ ಅನ್ನೋರು. ವಿಚಿತ್ರವಾದ ವಿಕೃತಿ ಮನಸ್ಥಿತಿಯ ಸಂದೇಶ. ಯಾಕೆ ಈ ಮೆಸೇಜ್ ಬಂತು, ಯಾವ ಕಾರಣಕ್ಕೆ ಅನ್ನೋದು ನೆಕ್ಸ್ಟ್ ಹೇಳ್ತೀನಿ ನೋಡಿ. ಸದ್ಯಕ್ಕೆ ಅತ್ಯಂತ ವಿಕೃತಿ ಮನಸ್ಥಿತಿ ಇದು. ತುಂಬ ವಿಕೃತವಾದ ಮನಸ್ಥಿತಿಗಳು ಮಾತ್ರ, ಮನಸ್ಸುಳ್ಳವರು ಮಾತ್ರ ಈ ರೀತಿಯಾಗಿ ಮೆಸೇಜ್ ಮಾಡಲಿಕ್ಕೆ ಸಾಧ್ಯ. ಅತ್ತೆಯನ್ನು ಸಾಯಿಸಬೇಕು, ಮಾತ್ರೆ ಕೊಡಿ, ವೈದ್ಯರಿಗೆ ಮೆಸೇಜ್ ಕಳಿಸಿದ್ದಾರೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಮೆಸೇಜನ್ನು ನೋಡಿ ಡಾಕ್ಟ್ರೇ ಶಾಕ್ ಆಗಿದ್ದಾರೆ. ಶಾಕ್ ಆಗಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ದೂರು ಕೊಟ್ಟದ್ದಾಯಿತು, ಈಗ ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಮೆಸೇಜ್ ಮಾಡಿದ್ರು, ಏನು ಎತ್ತ ಅಂತ ನೋಡಿದ್ರೆ ಆ ವಾಟ್ಸಪ್ ಚಾಟನ್ನು ಗಮನಿಸಿ, ಗೊತ್ತಾಗುತ್ತೆ. ಕಾರಣ ಇಷ್ಟೇ ಸಿಂಪಲ್ಲು. ವಯಸ್ಸಾಗಿದೆಯಂತೆ ಅತ್ತೆಗೆ, ನನಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ, ಅತ್ತೆಯನ್ನು ಸಾಯಿಸುವಂಥ ಮಾತ್ರೆ ಕೊಡಿ ಅಂತ ಹೇಳಿ ಸೊಸೆ ಮೆಸೇಜನ್ನು ಮಾಡಿರುವಂಥದ್ದು. ಈ ಮೆಸೇಜನ್ನು ನೋಡಿದ ತಕ್ಷಣ ಡಿಲೀಟ್ ಆಗಿದೆ, ಮೆಸೇಜ್ ಡಿಲೀಟ್ ಮಾಡಿದ್ದಾರೆ. ತಕ್ಷಣವೇ ಪೊಲೀಸ್ ಠಾಣೆಗೆ ವೈದ್ಯರು ಕೂಡ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಮೂಲಕ ಡಾಕ್ಟರ್ ನಂಬರನ್ನು ಪಡೆದುಕೊಂಡಿದ್ರಂತೆ ಈಕೆ. ನಿನ್ನೆ ವಾಟ್ಸಪ್ಪಲ್ಲಿ ಡಾಕ್ಟರ್ಗೆ ಮೆಸೇಜ್ ಮಾಡಿದ್ರಂತೆ, ಮಾತ್ರೆ ಕೊಟ್ರೆ ಸಾಯ್ತಾರಲ್ವಾ ಅಂತ ಕೇಳಿರುವಂಥದ್ದು. ವಯಸ್ಸಾಗಿದೆ ನನ್ನ ಅತ್ತೆಗೆ, ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ಅತ್ತೆ ಸಾಯುವಂಥ ಮಾತ್ರೆ ಕೊಡಿ ಸರ್. ಡಾಕ್ಟರ್ಗೆ ಈ ರೀತಿಯಾಗಿ ಮೆಸೇಜ್ ಕಳಿಸಿದ್ರಂತೆ. ಡಾಕ್ಟ್ರು ಮೆಸೇಜ್ ನೋಡ್ತಾ ಇದ್ದಂತೆ ಅದೇನು ಅನಿಸ್ತಾ ಏನೋ ಆ ಸೊಸೆಗೆ ಮೆಸೇಜನ್ನು ಡಿಲೀಟ್ ಮಾಡಿದ್ದಾರೆ. ಬಟ್ ಡಾಕ್ಟರ್ ಇಲ್ಲಿ ಸಮಯ ಪ್ರಜ್ಞೆಯನ್ನು ಮೆರೆದಿರುವಂಥದ್ದು. ನೇರವಾಗಿ ಸಂಜಯ್ ನಗರದ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ, ಲಿಖಿತ ರೂಪದಲ್ಲಿ ದೂರನ್ನು ಕೊಟ್ಟಿರುವಂಥದ್ದು ನೋಡಿ. ಗಮನಿಸ್ತಾ ಇರ್ಬೋದು, ವಾಟ್ಸಪ್ ಚಾಟ್ ಒಂದು ಕಡೆ ಇರುವಂಥದ್ದು. ಭಯ ಆಗ್ತಾ ಇದೆ ಹೇಳಕ್ಕೆ ಅಂತ ಹೇಳಿದ್ರು. ಏನು ಹೇಳಿ ಅಂತ ಡಾಕ್ಟ್ರು ಕೇಳಿದ್ರು. ಸಾಯಿಸುವ ವಿಚಾರ ಅಂತ ಹೇಳಿದ್ರು ಸೊಸೆ. ಹೇಗೆ ಸಾಯಿಸೋದು ಅಂತ ಕೇಳಿದ್ರು. ಅದೇ ಆಗ ಡಾಕ್ಟ್ರು ಯಾರನ್ನ ಅಂತ ಕೇಳಿದ್ರು. ಅತ್ತೇನಾ ಅಂತ ಸೊಸೆ ಹೇಳಿರುವಂಥದ್ದು. ಯಾಕೆ ಅಂತ ಡಾಕ್ಟ್ರು ಕೇಳ್ತಾರೆ ನೋಡಿ. ಆಗ ಯಾಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ಅದಕ್ಕೆ ನಿಮ್ಗಳನ್ನು ಕೇಳೋಣ ಅಂತ. ಏನಾದರೂ ಹೇಳ್ತೀರಾ ಹೇಗೆ ಸಾಯಿಸೋದು ಅಂತ, ಪ್ಲೀಸ್ ಹೇಳಿ, ತುಂಬ ಏಜ್ ಆಗಿದೆ, ಈ ರೀತಿಯಾಗಿ ಮೆಸೇಜ್ ಮಾಡಿರುವಂಥದ್ದು. ವಿಚಾರ ಹೇಳಿ ಅಂತ ಡಾಕ್ಟ್ರು ಕೇಳಿದರು. ಬೈತೀರಾ ಅನಿಸುತ್ತೆ ನಾನು ನಿಮಗೆ ಹೇಳಿದೆ ಅಂತ, ಅರ್ಥ ಆಗಲಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ವಿಚಾರ ಹೇಳಿದರೆ ಬೈತೀರಾ ಅನಿಸುತ್ತೆ ಅಂತ ಹೇಳಿದ್ರು ಆ ಸೊಸೆ. ಇಲ್ಲ ಹೇಳಿ ಪರವಾಗಿಲ್ಲ ಅಂತ ಡಾಕ್ಟ್ರು ಹೇಳಿದ್ರು. ಭಯ ಆಗ್ತಾ ಇದೆ ಹೇಳಕ್ಕೆ ಅಂತ ಹೇಳಿದರು ಸೊಸೆ. ಇಲ್ಲ ಹೇಳಿ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಅಂತ ಹೇಳುವಂಥ ಸಂದರ್ಭದಲ್ಲಿ ಸಾಯಿಸುವ ವಿಚಾರ ಅಂತ ಬಂತು. ಸಾಯಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಯಾರನ್ನ ಅಂತ ಡಾಕ್ಟ್ರ್ ಕೇಳಿದ್ರೆ ಅತ್ತೇನಾ ಅಂತ ಮೆಸೇಜ್ ಹಾಕಿದ್ದಾರೆ. ಅದಾದ ನಂತರ ಯಾಕೆ ಅಂತ ಡಾಕ್ಟ್ರು ಕೇಳ್ತಾರೆ. ಆಗ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ರೀಸನ್ ನೋಡಿ, ತುಂಬ ಹಿಂಸೆ ಕೊಡ್ತಾ ಇದ್ದಾರಂತೆ, ಏಜ್ ಆಗಿದೆಯಂತೆ, ಹೇಗೆ ಸಾಯಿಸೋದು ಅಂತ ಹೇಳ್ತೀರಾ ಅಂತ ಕೇಳಿರುವಂಥದ್ದು. ನಾವು ಪ್ರಾಣ ಉಳಿಸೋ ಜನ ಅಂತ ಡಾಕ್ಟ್ರ್ ಟಾಂಟ್ ಮಾಡಿರುವಂಥದ್ದು. ಅದೇ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಗಮನಿಸ್ತಾ ಇರ್ಬೋದು, ನಾವು ಪ್ರಾಣ ಉಳಿಸುವಂತಹ ಜನ, ಟ್ಯಾಬ್ಲೆಟ್ ಇರುತ್ತಲ್ಲ ಅದು ಹೇಳಿ ಅಂತ ಕೇಳಿರುವಂಥದ್ದು ಸೊಸೆ. ನೋಡಿ ಎಂಥ ವಿಕೃತ ಮನಸ್ಥಿತಿ ಇರ್ಬೋದು ಇದು. ಒಂದೆರಡು ತಗೊಂಡ್ರೆ ಸಾಯ್ತಾರಲ್ಲ, ಆ ಥರ ಇದ್ದರೆ ಹೇಳಿ ಅಂತ ಹೇಳಿರುವಂಥದ್ದು. ಇಷ್ಟೆಲ್ಲ ಆದ ನಂತರ ಮೆಸೇಜ್ ಡಿಲೀಟ್ ಆಗಿದೆ. ನೇರವಾಗಿ ಡಾಕ್ಟ್ರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ. ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ಅನ್ವಿಲ್ಸ್ ಅಂತ ಕರೀತಾರೆ. ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕು. ಏನಂದರೆ, ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾಳೆ, ಮೆಸೇಜ್ ಮಾಡಿಬಿಟ್ಟು ನಮ್ಮ ಅತ್ತೆಯನ್ನು ಸಾಯಿಸಬೇಕು, 70 ವರ್ಷ ಇದೆ, ಅದಕ್ಕೆ ಮಾತ್ರೆ ಬರೆದುಕೊಡಿ ಅಂತಾರೆ. ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾ ಇದ್ದೀನಿ. ಆಶ್ಚರ್ಯ ಏನಂದರೆ, ನಮ್ಮ ಅತ್ತೆಯನ್ನು ಸಾಯಿಸೋದಕ್ಕೆ ಮಾತ್ರೆ ಬರೆದುಕೊಡಿ ಅಂತ ಕೇಳುವಂಥ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಈ ಥರದ್ದು ಭಾಳಷ್ಟು ಘಟನೆಗಳು ನಡೀತಾನೆ ಇರ್ತವೆ. ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು, ಇನ್ನೊಬ್ಬರು ಪ್ರಾಣ ಉಳಿಸಬಹುವಂಥ ಕೆಲಸ ಮಾಡುವಾಗ ಇಂಥ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೆ. ಬನ್ನಿ ಸ್ನೇಹಿತರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಏನಿದು ಘಟನೆ, ಮುಖ್ಯವಾಗಿ ಆ ಸೊಸೆಯ ಪ್ರಾಬ್ಲಮ್ ಏನಂತೆ, ಪೊಲೀಸರು ಏನು ಹೇಳಿದ್ರು, ಕ್ರಮಕ್ಕೆ ಮುಂದಾಗಿದ್ದಾರಾ?
ಶರತ್, ಧ್ವನಿ ಕೇಳಿಸ್ತಿದ್ಯಾ? ಎಸ್, ಸಂಪರ್ಕ ಕಡಿತವಾಗಿರುವಂಥದ್ದು ದೃಶ್ಯಾವಳಿಗೆ ಗಮನಿಸ್ತಾ ಇರ್ಬೋದು. ಒಂದು ಕಡೆ ಸ್ಕ್ರೀನ್ಶಾಟ್ಸ್, ಅಂದರೆ ಆ ಸೊಸೆ ಯಾವ ರೀತಿಯಾಗಿ ಮೆಸೇಜ್ ಮಾಡಿದ್ದಾರೆ, ಹೇಗೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಒಂದು ಕಡೆ. ಮತ್ತೊಂದು ಕಡೆ ಡಾಕ್ಟ್ರು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅದಾದ ಬಳಿಕ ಸೆಲ್ಫಿ ವಿಡಿಯೋನ ಕೂಡ ಮಾಡಿದರು. ಡಾಕ್ಟ್ರು ಹೇಳ್ತಾ ಇದ್ರು, ತುಂಬ ನೋವಾಗ್ತಾ ಇದೆ, ಇಂತಹ ಜನರು ಕೂಡ ಇದ್ದಾರೆ ಅಂತ ಹೇಳಿ. ಪಾಪ ಏಜ್ ಆಗಿದೆ, ಹಿಂಸೆ ಕೊಡ್ತಾರೆ ಅಂತ ಕಾರಣಕ್ಕೆ ಸಾಯಿಸೋದಾ ಅಂತ. ಅದೇ ಈಗ ಸೊಸೆ ಅವ್ರ ಅಮ್ಮನ ಏನಾದರೂ ಈ ರೀತಿಯಾಗಿ ಕೇಳಲಿಕ್ಕೆ ಸಾಧ್ಯನಾ? ಅವ್ರ ಅಕ್ಕನೋ ಅಮ್ಮನೋ ಇರ್ತಾರಲ್ವಾ, ಅವ್ರ ಬಗ್ಗೆನೂ ಇದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರಾ, ಇದೇ ರೀತಿಯಾಗಿ ಯೋಚನೆ ಮಾಡ್ತಾರಾ ಅಂತ ಹೇಳಿದ್ರೆ ಇಲ್ಲ. ಕಂಪ್ಲೀಟ್ ಆಗಿ ಇದು ವಿಕೃತಿ ಅಷ್ಟೇ, ಸಿಂಪಲ್ ಆಗಿ. ಮನಸ್ಸು ಅದೆಲ್ಲ ಬೇರೆ ಪ್ರಶ್ನೆ. ಬಟ್ ಈ ಸಾಯಿಸುವಂಥ ವಿಚಾರ ಬಂದರೆ ಕಂಪ್ಲೀಟ್ ಆಗಿ ವಿಕೃತಿಯನ್ನು ಮೆರಿತಾ ಇದ್ದಾರೆ ಅಂತ ಹೇಳಿ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಏನಿದು ಘಟನೆ? ಡಾಕ್ಟರ್ ಏನು ಹೇಳ್ತಾ ಇರುವಂಥದ್ದು, ಜೊತೆಗೆ ಆ ಸೊಸೆಯ ಪ್ರಾಬ್ಲಮ್ ಏನಂತೆ? ಮಹೇಶ್, ಇದೊಂದು ವಿಚಿತ್ರ ರೀತಿಯ ಘಟನೆ ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಒಬ್ಬ ಪ್ರಸಿದ್ಧ ಡಾಕ್ಟರ್ ಒಬ್ಬರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯವಾಗುವಂತಹ ಮಹಿಳೆ ಇನ್ಸ್ಟಾಗ್ರಾಮ್ ಮೂಲಕ ನಂಬರ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ನಂಬರ್ ಅನ್ನ ಪಡೆದುಕೊಂಡು ವಾಟ್ಸ್ಆಪ್ ನಲ್ಲಿ ಸಂದೇಶವನ್ನ ಕಳಿಸುವಂತಹ ಮಹಿಳೆ ಒಂದಿಷ್ಟು ಮೆಸೇಜ್ ಅನ್ನ ಮಾಡೋದಕ್ಕೆ ಶುರುವಾಗ್ತಾರೆ. ಆ ಸಮಯದಲ್ಲಿ ನನಗೆ ಭಯ ಆಗ್ತಿದೆ ಈ ವಿಚಾರವನ್ನ ಹೇಳೋದಕ್ಕೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಹಂಚಿಕೊಳ್ತಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದಾಗ ತಮ್ಮ ಅತ್ತೆಯನ್ನ ಸಾಯಿಸುವಂತಹ ಅಗತ್ಯ ಇದೆ, ಆ ಕಾರಣಕ್ಕೋಸ್ಕರ ಯಾವ್ದಾದ್ರು ಮಾತ್ರೆ ಇದ್ರೆ ಹೇಳಿ, 1 ಅಥವಾ 2 ಮಾತ್ರೆಯಲ್ಲಿ ಸಾವನ್ನಪ್ಪುವಂತ ಯಾವ್ದಾದ್ರು ಒಂದು ಮಾತ್ರೆ ಇದ್ರೆ ಹೇಳಿ ಅನ್ನುವಂತ ಒಂದು ವಿಚಾರವನ್ನ ಡಾಕ್ಟರ್ ಬಳಿ ಹಂಚಿಕೊಳ್ತಾಳೆ. ಇದರಿಂದ ಗಾಬರಿಗೊಂಡಂತಹ ಡಾಕ್ಟರ್ ಆಕೆಯ ಕೆಲವೇ ಕ್ಷಣಗಳಲ್ಲಿ ಆಕೆಯ ಮೆಸೇಜ್ ಅನ್ನು ಕೂಡ ಡಿಲೀಟ್ ಮಾಡ್ತಾಳೆ. ಅದಾಗ್ಲೇ ಆ ಮೆಸೇಜ್ ಕೂಡ ಸೇವ್ ಆಗಿರುತ್ತೆ ಅವ್ರ ಕಡೆಯಲ್ಲಿ. ತದನಂತರ ಹೋಗಿ ಸಂಜಯನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು ಡಾಕ್ಟರ್. ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಯಾವ ನಂಬರ್ ಇಂದ ಈ ಮಾಹಿತಿ ಬಂದಿತ್ತು ಎನ್ನುವಂತ ಒಂದು ವಿಚಾರವನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಮಹೇಶ್, ಧನ್ಯವಾದ ಶರತ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಂದು ಕಡೆ ಈಗಾಗಲೇ ದೂರು ಕೂಡ ಸಲ್ಲಿಕೆ ಆಗಿರುವಂಥದ್ದು, ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಸಾರ್ವಜನಿಕವಾಗಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸೊಸೆಯ ವಿರುದ್ಧ ಒಂದಿಷ್ಟು ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ ಜನರು.